ಅಖಿಲಾಂಡಕೋಟಿ ಅನಂತ ಬ್ರಹ್ಮಾಂಡ ನಾಯಕ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತವಾರಿಧಿ ಸಕಲ ಮುತೋದ್ಧಾರಕ ಅಣಿಮಾದ್ಯಷ್ಟೈಶ್ವರ್ಯ ಸಿದ್ಧಿಗಳುಡೆಯ ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತ ತತ್ಸ್ವರೂಪರು ಪರಮಪೂಜ್ಯರು ಪ್ರಾತಸ್ಮರಣೀಯರು ವೇದಾಂತಾಚಾರ್ಯರು ಗೀತೋತ್ತಮರು ಭಾಗವತೋತ್ತಮರು ಅಕಾರಣ ಕರುಣಾಶಾಲಿಗಳಾದ ಸದ್ಗುರು ತಂದೆಯ ದಿವ್ಯ ಅಡಿದಾವರೆಗಳನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತಾ ಅನಂತ ನಾಮರೂಪಾತ್ಮಕವಾದ ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಗಳಿವೆಯೋ ಹಾಗೂ ಮನಸಾಪಿ ಅಚಿಂತ್ಯ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಂಬಾದಿಶಕ್ತಿ ಮಹಾಮಾಯೆ ಜಗಜ್ಜನನಿ ರಾಜರಾಜೇಶ್ವರಿಯ ಪತೀತ ಪಾವನಮಯ ಪಾದಾರವಿಂದಗಳಲ್ಲಿ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈದು ಪ್ರತಿ ರವಿವಾರದ ಸಾಯಂ ಅನುಭವ ಗೋಷ್ಠಿ ಸದ್ಗುರು ತಂದೆಯವರ ಸಂಕಲ್ಪದಂತೆ ನೆರೆದುಕೊಂಡು ಬರ್ತಾ ಇದೆ. ತನ್ನಿಮಿತ್ತವಾಗಿ ಈ ಸಾಯಂ ಗೋಷ್ಠಿಯಲ್ಲಿ ನೆರೆದಿರುವಂತಹ ಶ್ರೀಮಠದ ತಮ್ಮೆಲ್ಲರ ಭಕ್ತಾದಿಗಳ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವ ಚೈತನ್ಯಕ್ಕೂ ಹಣೆ ಮಳೆದು ತಮ್ಮೆಲ್ಲರಲ್ಲಿ ಅನಂತ ಪ್ರಣಾಮಗಳು. ಸದ್ಗುರು ತಂದೆಯವರ ಸೀಮ ಕೃಪೆಯಂತೆ ಏನಕ್ಕೇನ ಪ್ರಕಾರೇಣ ಪ್ರತಿಯೊಬ್ಬ ಜೀವಿಯೂ ಕೂಡ ಪರಮಾತ್ಮನ ಶಾಂತಿ ಸಮಾಧಾನವನ್ನು ಅನುಭವ ಮಾಡಲಿ ಅಂತ ಉದ್ದೇಶದಿಂದ ಯಾವುದೋ ನಿಮಿತ್ತದಿಂದ ಉಪದೇಶ ಮಾಡಬೇಕಂತ ಅವ್ರದ್ದು ಉದ್ದೇಶ. ತನ್ನಿಮಿತ್ತದಲ್ಲಿನೇ ಆಚಾರ್ಯ ಭಗವಾನರ ಪ್ರಶ್ನೋತ್ತರಿ ಗ್ರಂಥದ 16ನೇ ಪದ್ಯ 3ನೇ ಚರಣವನ್ನು ಕುರಿತು ಕಳೆದ ಸಾರಿ ಚಿಂತನೆ ಮಾಡಿದ್ದೀವಿ. ಈ ಸಾರಿಯೂ ಕೂಡ ಸದ್ಗುರು ತಂದೆಯವರು ಅದನ್ನೇ ಕುರಿತು ನಮ್ಮೆಲ್ಲರನ್ನು ಕುರಿತು ಉಪದೇಶಗೈಯೂರಿದ್ದಾರೆ. ಸದ್ಗುರು ತಂದೆಯವರ ಕೃಪೆಯಂತೆ ಕಳೆದ ಸಾರಿ ದುರಾಶೆ ಅಥವಾ ವಾಸನ ಈ ವಿಷಯವನ್ನು ಕುರಿತು ಚಿಂತನೆ ಮಾಡಿದ್ದೀವಿ. ಈ ವಾರವೂ ಕೂಡ ಅದೇ ವಿಷಯದ ಮೇಲೆ ಕಿಂಚಿತ್ ಚಿಂತನೆ ಮಾಡೋದಿದೆ. ಆ ಪದ್ಯ ಇಂತಿದೆ: ಜ್ಞಾತುಂ ನ ಶಕ್ಯಂ ಚ ಕಿಮಸ್ತಿ ಸರ್ವೇಃ ಯೋಷಿನ್ಮನೋ ಯಚ್ಚರಿತಂ ತದೀಯಂ ಕಾದುಸ್ತ್ಯಜ ಸರ್ವಜನೈರ್ದುರಾಶಾ ವಿದ್ಯಾವಿಹೀನಃ ಪಶುಭಿರಸ್ತಿ ಕೋವಾ. ಈ ರೀತಿ ಪದ್ಯ ಇದೆ. ಇದರದ್ದು 3ನೇ ಚರಣ ಏನಂತಾರೆ? ಕಾದುಸ್ತ್ಯಜ ಸರ್ವಜನೈರ್ದುರಾಶಾ. ಎಲ್ಲ ಪ್ರಾಣಿ ಮಾತ್ರರಲ್ಲಿ ಇರುವಂತಹ ಯಾವ ಗುಣ ಇದೆ ಇಂಥದ್ದು ತ್ಯಾಗ ಮಾಡುವುದಕ್ಕೆ ಅತ್ಯಂತ ಕಠಿಣವಾದದ್ದು. ಎಲ್ಲ ಜೀವಿಗಳಲ್ಲಿ, ಎಲ್ಲ ಪ್ರಾಣಿ ಮಾತ್ರರಲ್ಲಿ ಅಥವಾ ಎಲ್ಲ ಜನ ಸಮೂಹಗಳಲ್ಲಿ, ಮಾನವರಲ್ಲಿ ಇರುವಂತಹ ಒಂದು ಗುಣ ಯಾವುದಿದೆ ಅದು ತ್ಯಾಗ ಮಾಡುವುದಕ್ಕೆ ಅತ್ಯಂತ ಕಠಿಣ ಅಂತ ಪ್ರಶ್ನೆ ಉತ್ಪತ್ತಿಯಾದಾಗ ಅದಕ್ಕೆ ಆಚಾರ್ಯರೇನು ಉತ್ತರ ಕೊಟ್ಟರು? ದುಸ್ತ್ಯಜ. ದುಸ್ತ್ಯಜಕ್ಕೆ ಏನು ಕೊಟ್ಟರು? ದುರಾಶಾ. ದುರಾಶಾ, ಆಶಾ ಅಷ್ಟೇ ಇಡಲಿಲ್ಲ ಅವ್ರ ಪದದಲ್ಲಿ, ಉಪಸರ್ಗಪೂರ್ವಕವಾಗಿ ಆಶಾ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಂದರೆ ಅರ್ಥ ಏನದ? ಸೂಕ್ಷ್ಮವಾಗಿ ಟೀಕಾಕಾರ ಅದಕ್ಕೇನು ಅರ್ಥ ಮಾಡಿದ್ದಾರೆ ಅಂದರೆ ವಾಸನ ಅಂತ ಅರ್ಥ ಮಾಡಿದ್ದಾರೆ. ಕಳೆದ ವಾರದಲ್ಲಿ ವಾಸನೆಯನ್ನು ಕುರಿತು ಬಹಳಷ್ಟು ಚಿಂತನೆ ಮಾಡಿದ್ದೀವಿ. ವಾಸನಾನೇ ಜೀವನ ಅಜ್ಞಾನಕ್ಕೆ, ಅವಿದ್ಯೆಗೆ, ಬಂಧನಕ್ಕೆ, ದುಃಖಕ್ಕೆ, ತಪ್ಪು ತಿಳುವಳಿಕೆಗೆ ಒಂದು ರೀತಿ ಕಾರಣ ಇದ್ದಂಗಿದೆ. ವಾಸನಾ ನಾಶವೇ ಮೋಕ್ಷ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಬಹಳ ಸುಂದರವಾಗಿ ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯ ಭಗವಾನರು ಮನುಷ್ಯ ಆನಂದವನ್ನು, ಶಾಂತಿಯನ್ನು, ಸಮಾಧಾನವನ್ನು ಪ್ರಾಪ್ತ ಮಾಡಿಕೊಳ್ಬೇಕಾಗಿದ್ದರೆ ಯಾವ ಪಥವನ್ನು ಅನುಸರಿಸಬೇಕು ಅಂತ ಒಂದು ಪಥದರ್ಶನ ಮಾಡಿದರಲ್ಲಿ. ಕ್ರಿಯಾನಾಶೇ ಭವೇತ್ ಚಿಂತಾ, ಚಿಂತಾನಾಶೋ ಅಸ್ಮಾದ್ ವಾಸನಾಕ್ಷಯ, ವಾಸನಾಕ್ಷಯೋ ಮೋಕ್ಷ ಸಾ ಜೀವನ್ಮುಕ್ತಿರಿಷ್ಯತೆ. ಒಂದು ಶೃಂಖಲ ಹಾಕಿದ್ದಾರೆ. ಮನುಷ್ಯ
ಜೀವಿತವಾಗಿಯೇ ಆನಂದವನ್ನು, ಸಮಾಧಾನವನ್ನು, ಶಾಂತಿಯನ್ನು ಅನುಭವ ಮಾಡಬೇಕಾಗಿದ್ದರೆ ಯಾವ ಕ್ರಮದಿಂದ, ಯಾವ ಪದ್ಧತಿಯಿಂದ, ಯಾವ ಮಾರ್ಗದಿಂದ ಅವನು ಮುನ್ನಡಿಬೇಕು ಅಂತ ಒಂದು ಪದ್ಧತಿ ಹಾಕಿದ್ರು. ಯಾವುದು? ಮೊದಲ ಕ್ರಿಯಾನಾಶ ಆಗಬೇಕಂತ. ಕ್ರಿಯಾನಾಶ ಅಂದ್ರೇನು? ಯಾವ ಕ್ರಿಯೆಯಿಂದ ಮನುಷ್ಯ ಬಂಧನಕ್ಕೆ ಒಳಗಾಗ್ತಾನೋ ಅಂತಹ ಕ್ರಿಯೆಗಳ ಶಮನವಾಗಬೇಕು. ಅಂಥ ಕ್ರಿಯೆಯಲ್ಲಿ ನಾನು ಮಾಡುತ್ತೇನೆ ಅನ್ನುವಂಥ ಅಭಿಮಾನದಿಂದ ರಹಿತನಾಗಬೇಕು. ಆ ಕ್ರಿಯೆಯ ನಾಶಿಯಿಂದ, ಕ್ರಿಯೆಯಿಂದ ಉತ್ಪತ್ತಿಯಾಗುವಂತಹ ಫಲ ಏನದಲ್ಲ, ಸುಖ ದುಃಖಾದಿಗಳು, ಮಾನಾಪಮಾನಗಳು, ಹಸಿವು ತೃಷಗಳು ಇತ್ಯಾದಿ ಏನು ಆ ಕ್ರಿಯೆಯ ಫಲರೂಪವಾಗಿ ಉತ್ಪತ್ತಿಯಾಗ್ತವ, ಆ ಫಲರೂಪಿ ಚಿಂತೆಯ ನಾಶವಾಗುತ್ತದೆ, ಚಿಂತದ ನಾಶವಾಗುತ್ತದೆ. ಈ ಚಿಂತಾನಾಶ ಆಗುವುದರಿಂದ ವಾಸನಾಕ್ಷಯವಾಗುತ್ತೆ. ಇಂದಿನ ವಿಷಯ ಏನಿದೆ? ವಾಸನಾಕ್ಷಯ. ವಾಸನಾಕ್ಕೆ ಮೂಲ, ವಾಸನಾಕ್ಷಯವಾಗುವುದಕ್ಕೆ ಚಿಂತನೆ ಕಾರಣ. ವಾಸನಾಕ್ಷಯ ಆಯಿತು ಅಂದರೆ ಚಿಂತಾ ಶಾಂತ ಆಗ್ತದೆ. ಒಂದಕ್ಕೊಂದು ಹೇಗಿದಾವೆ ಅಂದರೆ ಅವು ಪರಸ್ಪರ ಅನ್ಯೋನ್ಯ ಸಂಬಂಧ ಅದಾವೆ. ವಾಸನ ಇರೋದ್ರಿಂದ ಚಿಂತ ಆಗ್ತದೆ, ಚಿಂತ ಮಾಡೋದ್ರಿಂದ ವಾಸನ ಮತ್ತು ಪ್ರಗಾಢವಾಗಿ ಸಂಸ್ಕಾರ ರೂಪವಾಗಿ ಅಂತಃಕರಣದಲ್ಲಿ ಬೆಳೀತದೆ. ಈ ವಾಸನಾಕ್ಷಯ ಆಗೋದ್ರಿಂದ ಜೀವನ್ಮುಕ್ತಿ ರಿಷ್ಯತೆ. ಅವನು ಜೀವನ್ಮುಕ್ತ ಅಂತ ಕರೆಸ್ಕೊಳ್ತಾನೆ, ಜೀವನ್ಮುಕ್ತಿ ಆನಂದವನ್ನು ಅವನು ಅನುಭವ ಮಾಡ್ತಾನೆ ಜೀವ. ಅದಕ್ಕೇ ಈ ವಾಸನಕ್ಕೆ ಭಾಳ ಚೆನ್ನಾಗಿ ಮಂಕುತಿಮ್ಮಕಾರರು, ಡಿ ವಿ ಜಿಯವರು ಅದ್ಭುತವಾಗಿ ಒಂದು ಪದ್ಯ ಬರೆದಿದ್ದಾರೆ. ದಾಸರು ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು, ವಾಸನಾಕ್ಷಯ ವಿಮೋಕ್ಷ ಮಂಕುತಿಮ್ಮ. ನಾವೆಲ್ಲರೂ ದಾಸರಿದ್ದೀವಿ ಅಂತಾರವರು. ಎದರ ದಾಸರು ಅಂದರೆ ನಮ್ಮ ಅಂತಃಕರಣದಲ್ಲಿ ಆವಿರ್ಭಾವವಾಗುವಂತಹ ಪ್ರತಿಯೊಂದು ವೃತ್ತಿಯ ದಾಸರು, ಪ್ರತಿಯೊಂದು ವೃತ್ತಿಯ ದಾಸರು, ಪ್ರತಿಯೊಂದು ಆಶೆಯ ದಾಸರು, ಪ್ರತಿಯೊಂದು ಆಶೆಯಿಂದ ಇರುವಂತಹ ದುರಾಶೆಯ ದಾಸರು. ಯಾರು? ಪ್ರತಿಯೊಬ್ಬ ಜೀವಿ ಅಂತಾರೆ. ದಾಸರು ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ. ಪರಮಾತ್ಮ ಏನು ಮಾಡಿದಾನಂತ ಈ ಜಗತ್ತಿನಲ್ಲಿ? ಜಗತ್ತಿನ ತುಂಬೆಲ್ಲ ವಿಷಯಗಳನ್ನು ಹಿಂಗೆ ಹರಡಿಸಿಬಿಟ್ಟಿದ್ದಾರೆ. ಕಣ್ಣು ತೆರೆದರೆ ರೂಪ, ಕಿವಿ ಬಿಚ್ಚೇರಿ ಕಿವಿಯಿಂದ ಶಬ್ದ, ನಾಲಿಗೆಯಿಂದ ರಸಗಂಧಾದಿಗಳ ಸ್ಪರ್ಶ, ಕೈಯಿಂದ ಸ್ಪರ್ಶದ ಅನುಭೂತಿ, ಸ್ಪರ್ಶ ವಿಷಯ ಗ್ರಾಹ್ಯ ಇತ್ಯಾದಿ ಏನು ವಿಷಯಗಳದಾವಲ್ಲ ಈ ಜಗತ್ತಿನ ತುಂಬೆಲ್ಲ ಅದಾವ. ಹೇಗೆ ಒಂದು ಶ್ವಾನ ಅದಕ್ಕೆ ವಿಷಯವಾಗಿರುವಂತಹ ಮಾಂಸನೋ, ಮಜ್ಜೆನೋ, ರಕ್ತನೋ ಇರಲಾರದ ಎಲುವಿನಲ್ಲಿ ಹುಡುಕಿ ನ್ಯಾಲಿಗೆ ಬಾಯಿ ದವಡೆಗಳನ್ನು ಕೊಯ್ಕೊಂಡು ತನ್ನ ರಕ್ತವನ್ನೇ ಸವಿಯುತ್ತದೆಯೋ ಹಾಗೆಯೇ ಪ್ರತಿಯೊಬ್ಬ ಜೀವನೂ ಕೂಡ ಜಗತ್ತಿನಲ್ಲಿ ವಿಷಯದ ಮೂಲಕವಾಗಿ ಆನಂದವನ್ನು ಅನುಭವ ಮಾಡಬೇಕಂತ ಪ್ರಯತ್ನ ಪಡ್ತಾನೆ. ಪರಂತು ಆಜೀವನ ಪರ್ಯಂತರವಾಗಿ ಆ ವಿಷಯಗಳಿಂದ ಅವನಿಗೆ ಆನಂದದ ಪ್ರಾಪ್ತಿ ಆಗುವುದಿಲ್ಲ. ಅವನು ಯಾಕೆ ಪ್ರವೃತ್ತ ಆಗ್ತಾನ್ರಿ ಅಂದರೆ ಕಾರಣ ಕೊಟ್ಟರವರು ವಾಸನ. ಈ ವಾಸನನೇ ಆ ಜೀವನಿಗೆ ಆ ವಿಷಯಗಳಲ್ಲಿ ಆಶಾಬುದ್ಧಿಯಿಂದ ಪ್ರವೃತ್ತಿ ಮಾಡಿಸ್ತದೆ. ಅದರಲ್ಲಿ ವಿಷಯ ಸಿಗುತ್ತೇನೋ, ಆನಂದ ಸಿಗುತ್ತೇನೋ, ಶಾಂತಿ ಸಿಗುತ್ತೇನೋ, ಸಮಾಧಾನ ಸಿಗುತ್ತೇನೋ, ಈ ವಿಷಯ ಗ್ರಹಣ ಮಾಡಿದ್ರೆ ಸಿಗುತ್ತೇನೋ, ಈ ವಿಷಯ ನನ್ನ ಹತ್ರ ಇದ್ದರೆ ಸಿಗುತ್ತೇನೋ, ಈ ವಿಷಯದ ಮಾಲೀಕ, ಅಧಿಪತಿ, ಅಧಿಕಾರ, ಆಧಿಪತ್ಯವನ್ನು ಸ್ಥಾಪನೆ ಮಾಡಿಕೊಂಡ್ರೆ ನನಗೆ ಆನಂದ ಸಂತೋಷ ಸಿಗುತ್ತೇನೋ ಅಂತ ಹಿಂಗೆ ವಾಸನಾ ಸಂಸ್ಕಾರ ರೂಪದಿಂದ ಜೀವನಿಗೆ ಆಶೆಯ ಒಂದು ಚಿತ್ರಣದಿಂದ ಒಳಗಡೆ ಪ್ರವೇಶ ಮಾಡಿಸ್ತದೆ. ನೀವು ಜೀವನಿಗೆ, ಪ್ರತಿಯೊಬ್ಬ ಜೀವನಿಗೆ ಪ್ರವೇಶ ಮಾಡಿಸ್ತದೆ. ಹೋಗು, ಅಲ್ಲಿದೆ ನೋಡು ಸಂತೋಷ, ಹೋಗು, ಶಾಂತಿ ಇದೆ ನೋಡು, ಅದರಲ್ಲಿ ಇದೆ ನೋಡು, ಹೋಗು ಅಂತ ಪ್ರಾಪ್ತ ಆಯಿತು. ಮತ್ತೆ ಅದು ಯಥಾವತ್ ಸ್ಥಿತಿಗೆ ಬಂದುಬಿಡ್ತದೆ ಮನಸ್ಸು. ಅದಕ್ಕೆ ಈ ಆಶೆ ಏನದಲ್ಲ, ಆಶಾ ಪ್ರತಿಯೊಬ್ಬ ಜೀವನದಲ್ಲಿ ಅನಿವಾರ್ಯದ ಇರಬೇಕೆ. ಪರಂತು ಆಶಾನೇ ದುರಾಶೆ ಆಯಿತು ಅಂದರೆ ಅವನಿಗೆ ಬಂಧನಕ್ಕೆ, ದುಃಖಕ್ಕೆ, ಎಲ್ಲಕ್ಕೂ ಕಾರಣೀಭೂತವಾಗ್ತದೆ ಈ ಆಶಾ. ಅದಕ್ಕೆ ಆಶೆಗೆ ಭಾಳ ಸುಂದರವಾಗಿ ಹೇಳಿದ್ದಾರೆ. ಇದಂ ಕೃತ್ವೇದಂ ಕರಿಷ್ಯಾಮಿ ಇತಿ ಸಂಕಲ್ಪ ವಿಕಲ್ಪ ಪ್ರವಾಹಾನುರೂಪ ಅಂತ ಲಕ್ಷಣ ಬರೆದಿದ್ದಾರೆ. ಅದಕ್ಕೆ ಆಶೆಗೆ. ಆಶೆ ಅಂದ್ರೆ ಏನು? ಮನುಷ್ಯ ನಾನು ಇದು ಮಾಡಿದೆ, ನಾನು ಇದು ಮಾಡುತ್ತೇನೆ ಅಂತ ಈ ರೀತಿ ಸಂಕಲ್ಪ ವಿಕಲ್ಪ ಮಾಡ್ತದೆ. ಯಾವುದೋ ಮನುಷ್ಯನ ಮನಸ್ಸು, ಮನುಷ್ಯನ ಬುದ್ಧಿ, ಮನುಷ್ಯನ ಈ ಅಹಂಕಾರ ಏನು ಮಾಡ್ತದಂತ, ಇದು ನಾನು ಮಾಡಿದೆ, ಈಗ ಇಷ್ಟು ವರ್ಷ ನಾನು ಸಂಸಾರವನ್ನು ಸಂಭಾಳಿಸೀನಿ, ಹಿರಿ ಮನುಷ್ಯ, ಜಗತ್ತನ್ನು ಸಂಭಾಳಿಸೀನಿ, ಏನು ಜಗತ್ತು ಇಷ್ಟು ವರ್ಷ ನಾನು ಸಂಭಾಳಿಸೀನಿ, ಮುಂದೂ ಕೂಡ ನಾನು ಸಂಭಾಳಿಸ್ತೇನೆ, ಇಷ್ಟು ವರ್ಷ ನಾನು ಮನೆಯನ್ನು ಸಂಭಾಳಿಸೀನಿ, ಮುಂದೂ ಕೂಡ ನಾನು ಸಂಭಾಳಿಸ್ತೇನೆ.
ಅದು ಆಶೆ ಏನು ಮಾಡಿಸ್ತದೆ ಇವನಿಗೆ? ಆ ಬಲ ತುಂಬ್ತದೆ ರೀ, ಆ ಅಭಿಮಾನ ತುಂಬ್ತದೆ. ಅದು ಅಭಿಮಾನ ನಾನು ಅನ್ನೋದ್ರಿಂದ ಏನಾಗ್ತದೆ? ದುರಾಶೆ ಕಡೆಗೆ ಹೋಗ್ತದೆ. ಇದಂ ಕೃತ್ವೇ ಇದಂ ಕರಿಷ್ಯಾಮಿ, ಇದು ಮಾಡದೆ ಈಗ ಮಾಡುತ್ತೇನೆ. ಹೌದಿಲ್ಲ? ಈ ರಾಜ್ಯವನ್ನು ಗೆದ್ದೆ ಮುಂದಿನ ರಾಜ್ಯವನ್ನು ಗೆದಿಬೇಕು, ನಾನು ಈ ಪರೀಕ್ಷೆಯನ್ನು ಪಾಸ್ ಮಾಡದೆ ಮುಂದಿನ ಪರೀಕ್ಷೆಯನ್ನು ಪಾಸ್ ಆಗಬೇಕು. ಹೌದು, ಈ ರೀತಿ ಏನಾಗ್ತದೆ? ಅವನಿಗೆ ಆಶೆಯಿಂದ ದುರಾಶೆ ಕಡೆ ಕರ್ಕೊಂಡು ಹೋಗ್ತದೆ. ಇದ್ದಿದ್ರಲ್ಲಿ ಸಂತೃಪ್ತಿ, ಸಮಾಧಾನ, ಶಾಂತಿ ಇಂದ ಇರುಗೂಡೋದಿಲ್ಲ. ಅದು ಆಶೆ ಇನ್ನೂ ಬೇಕು, ಇನ್ನೂ ನಮ್ಮ ಟೆರಿಟರಿ ಬೆಳಿಬೇಕು, ಇನ್ನೂ ನಮ್ಮ ಸೀಮೆಗಳು ಬೆಳಿಬೇಕು, ಇನ್ನೂ ನಮ್ಮ ಅಂತಃಕರಣದ ಏನು ಆನಂದಕ್ಕೆ ವಿಷಯ ಆಗ್ಯಾವಲ್ಲ ಅವೆಲ್ಲ ವಿಷಯಗಳು ನಮ್ಮ ಹತ್ರ ಇನ್ನೂ ಸಂಗ್ರಹ ಆಗಬೇಕು ಅಂತ ಈ ರೀತಿ ಸಂಕಲ್ಪ ಮಾಡಿಸ್ತಂತ. ಸಂಕಲ್ಪ ಅಂದರೆ ಏನ್ರಿ? ಒಂದು ಅವನು ನಿರ್ಣಯ ಮಾಡ್ತಾನೆ. ಸಂಕಲ್ಪ ಅಂದರೆ ಭಾಳ ಸುಂದರವಾಗಿ ಬರ್ತಾರೆ ಅವರು. ನಿರ್ಣಯ ಮಾಡ್ತಾನೆ, ಮಾಡೇ ತೀರ್ತೀನಿ, ನಾನು ಸಿಗುವವರೆಗೆ ಬಿಡಂಗಿಲ್ಲ, ಪಡೆದೇ ತೀರ್ತೀನಿ ಅಂತ ಯಾವಾಗ ಸಂಕಲ್ಪ ಮಾಡ್ದಲ್ಲ, ಸಂಕಲ್ಪದ ಸಲುವಾಗಿ ಪ್ರವೃತ್ತಿ ಆಗಬೇಕಲ್ಲ. ಪ್ರವೃತ್ತಿ ಆಗಲಾರ್ದೇನೆ ಆ ಸಂಕಲ್ಪ ಸಿದ್ಧಿ ಆಗೋದೇ ಇಲ್ಲ. ಮಾಡ್ತೇನೆ, ಸಂಕಲ್ಪ ಮಾಡ್ತಾನೆ, ಇಲ್ಲ ಅಂದರೆ ವಿಕಲ್ಪದ ಕಡೆ ಹೋಗ್ತದೆ. ಆಗುತ್ತೋ ಇಲ್ಲೋ, ಸಂದೇಹ, ನನ್ನ ಕಡೆಯಿಂದ ಆಗುತ್ತೋ ಇಲ್ಲೋ ಇತ್ಯಾದಿ ಏನದಲ್ಲ, ಇದು ಆಶೆಯ ಕೋಟಿಯಲ್ಲಿ ಬರ್ತದೆ. ತಾವೆಲ್ಲ ಭಾಳ ಸುಂದರವಾಗಿ ಮಹಾಭಾರತದ ಯುದ್ಧದಲ್ಲಿ ಒಂದು ಅದ್ಭುತವಾಗಿರುವಂಥ ಪ್ರಸಂಗ. ಯುದ್ಧ ಆಯಿತು, 17ನೇ ದಿವಸ. ಎರಡು ಅಕ್ಷೋಣಿ ಸೇನೆಯಲ್ಲಿ ಬಹಳಷ್ಟು ಕ್ವಚಿತ್ತಾಗಿರುವಂತಹ ಸೇನಾಧಿಪತಿಗಳು, ರಥಿಗಳು, ಮಹಾರಥಿಗಳು ಉಳ್ಕೊಂಡಿದ್ದರು. ಭೀಷ್ಮ ಸತ್ತ, ದ್ರೋಣಾಚಾರ್ಯರು ತೀರ್ಕೊಂಡ್ರು, ಕರ್ಣ ಸತ್ತ. ಏನು ಆಶಾ ಇಲ್ಲ. ಯಾರ ಕಡೆ? ಕೌರವ್ರ ಕಡೆ. ದುರ್ಯೋಧನ ಹೋಗಿ ಸಮುದ್ರದಲ್ಲಿ ಜಲಸ್ತಂಭನ ವಿದ್ಯೆ ಅಂತ ಹೋಗಿ ಅಲ್ಲಿ ಕುಟ್ಕೊಂಡ. ಎಲ್ಲ ದುಶ್ಯಾಸನ, ಇವರು 9 ಮಂದಿ ಬಂಧುಗಳಿಗೆ ಭೀಮ ಕೈಯಿಂದನೇ ಬಗದು ಸಿಗದು ರಕ್ತ ಕುಡಿದು ಬಿಟ್ಟ. ಇನ್ನೇನು ಆಶೆ ಉಳಿದಿಲ್ಲ. ಎಲ್ಲಿ? ಕೌರವರ ಪಕ್ಷ ಇಲ್ಲಿ. ಪರಂತು ಆ ಕೌರವರ ಪಕ್ಷೆಯಲ್ಲಿ ಒಬ್ಬ ಎದ್ದು ನಿಂತ್ಕೊಳ್ತಾನೆ, ಶಲ್ಯ, ರಾಜ ಶಲ್ಯ ಎದ್ದ. ಏನಂತಾನೆ ರಾಜ? ನಾನು ಸೇನಾಧಿಪತಿ ಆಗ್ತೀನಿ, ಕೌರವ ಪಕ್ಷವನ್ನು ನಾನು ಗೆಲ್ಲಿಸ್ತೀನಿ ಅಂತಾನವನು. ಯಾರು? ಯಾವ ಪಕ್ಷದ ಎದುರುಗಡೆ ಯುದ್ಧ ಮಾಡಬೇಕಂತಾನ ಭೀಷ್ಮ ಸೋತ, ದ್ರೋಣಾಚಾರ್ಯರು ಸೋತರು, ಮಹಾರಥಿ ಕರ್ಣ ಸೋತ, 99 ಮಂದಿ ದುರ್ಯೋಧನರ ಬಂಧುಗಳು ಅಣ್ಣ ತಮ್ಮಂದಿರ ಸತ್ತರು. ಪ್ರಕೃತಿನೇ ಯಾರಿಗೆ ವಿರೋಧವಾಗಿ ನಿಂತಿದೆಯೋ, ಪರಮಾತ್ಮನೇ ಯಾರು ಎದುರುಗಡೆ ನಿಂತಿದ್ದಾನ ಅಂತ ಪಂಚ ಪಾಂಡವರು ಎದುರುಗಡೆ ಅದಾರೆ. ಅಂಥ ಸಮಯಕ್ಕೆ ಶಲ್ಯ ಎದ್ದು ಏನಂತಾನೆ? ನಾನು ಗೆಲ್ಲಿಸ್ತೀನಿ, ನಾನು ಸೇಡು ತೀರಿಸ್ಕೋತೀನಿ ಅಂತಾನ. ಇದಕ್ಕೆ ಆಶಾ ಅಂತಿರೋ ಅಥವಾ ದುರಾಶಾ ಅಂತಿರೋ? ಹತೋ ಭೀಷ್ಮ ಹತೋ ದ್ರೋಣ ಕರ್ಣಶ್ಚಾಪಿ ನಿಧನಂ ಗತಃ. ಹತೋ ಭೀಷ್ಮ ಹತೋ ದ್ರೋಣ ಕರ್ಣಶ್ಚಾಪಿ ನಿಧನಂ ಗತಃ ಆಶಾ ಬಲವತಿ ರಾಜನ್ ಶಲ್ಯೋ ಜೇಷ್ಯತಿ ಪಾಂಡವಾನ್. ಆಶಾ ಭಾಳ ಬಲವಾನ್ ಇರ್ತದೆ ರೀ. ಅದು ಯಾರ ಮಾತು ಕೇಳಂಗಿಲ್ಲ. ಅದು ದುರಾಶೆ ಹೆಂಗಿರ್ತಂದ್ರೆ ಅತೀ ಬಲವಾನ್ ಇರ್ತದೆ. ದೊಡ್ಡವ್ರ ಮಾತು ಕೇಳಂಗಿಲ್ಲ, ಶಾಸ್ತ್ರ ಮಾತು ಕೇಳಂಗಿಲ್ಲ, ಗುರು ಹಿರಿಯರ ಮಾತು ಕೇಳಂಗಿಲ್ಲ, ಮನೆಗಿರುವಂತಹ ತಿಳುವಳಿಕೆ ಉಳ್ಳವರು ಅನುಭವಿಗಳ ಮಾತು ಕೇಳಂಗಿಲ್ಲ. ಯಾವುದು? ದುರಾಶೆ. ನಾನು ಗೆದ್ದೆ ತೋರಿಸ್ತೀನಿ ಅಂತಾನೆ. 2 ಬಾಣದಲ್ಲಿ ಅಸುನಿಗೆ ಬಿಡ್ತಾನೆ. ಯಾರು? ಶಲ್ಯ. ಆಶಾ ಅಷ್ಟು ಬಲವಾನದ. ಆಶಾ ಬಲವತಿ ರಾಜನ್ ಶಲ್ಯೋ ಜೇಷ್ಯತಿ ಪಾಂಡವ. ಆಗುತ್ತೇನೋ? ಆಗೋದಿಲ್ಲ. ಪರಂತು ಮನುಷ್ಯನಿಗೆ ವಯಸ್ಸಾಗಿ ಮುಪ್ಪಾಗಿ ಇನ್ನೇನು ಮರಣಕ್ಕೆ ಕುತ್ತಾಗೋಣದಾನೆ ಅಂದರೂ ಕೂಡ ಈ ಬುದ್ಧಿ, ಈ ತಿಳುವಳಿಕೆ ಸರಿಯೋದಿಲ್ಲ ರೀ ಅವನಿಂದ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಂಚತಿ ಆಶಾ ಪಿಂಡಂ. ಆಗೋದಿಲ್ಲ. ಮನುಷ್ಯ ವೃದ್ಧ ಆಗ್ತಾನೆ, ಕೈದಾಗ ಬೆತ್ತ ಬರ್ತದ, ಟೊಂಕ ಬಾಗಿರ್ತದ, ಮುಖದ ಮೇಲೆಲ್ಲ ಜ್ವರಗಳು ಬಿದ್ದಿರ್ತವೆ, ಕಣ್ಣು ದೂರ ಒಂದು ಹೆಜ್ಜೆನೂ ಕೂಡ ಕಾಣಲಾರಂಥ ಕಣ್ಣಿನ ದೃಷ್ಟಿ ಇರೋಂಗಿಲ್ಲ, ಶಬ್ದಗಳ ಕಿವಿಯಾಗಿ ಬಾಯಿಟ್ಟು ಮಾತಾಡಿದ್ರು ಕೂಡ ಶಬ್ದಗಳು ಕೇಳೋದಿಲ್ಲ, ಮೇಲಿನ ಕೂದಲು ದಾಡಿ ಗಿಡಿ ಎಲ್ಲ ಬೆಳ್ಳಗಾಗಿರ್ತವೆ. ಇನ್ನೇನು ಕುಂದ್ರಿಸ್ಬೇಕು ಅವನಿಗೆ ವಯಸ್ಸು ಒಳಗಡೆ. ಭೂ ಸಮಾಧಿ ಮಾಡೋದೇ ಬಾಕಿ ಇದೆ. ಆಗಲೂ ಕೂಡ ಆಶೆ, ದುರಾಶೆಯಿಂದ ದೂರ ಆಗೋದಿಲ್ಲ ಮನುಷ್ಯ. ಅದಕ್ಕೇನೆ ಬೈದ್ರು ಆಚಾರ್ಯರು, ಅಂಗಂ ಗಲಿತಂ ಫಲಿತಂ ಮುಂಡಂ. ಹಂಗ ಪೂರ ಬೆಂಡಾಗಿದೆ, ಮುಪ್ಪಾಗಿದೆ, ನೆಲಕ್ಕೆ ಬಾಯಿ ಹಚ್ಚಿ ನಡೆಯಕತ್ತಾನೆ ಅನ್ನೋಂಥ ಪರಿಸ್ಥಿತಿ. ಗೋಣು ಮಾತು ಕೇಳಂಗಿಲ್ಲ, ಒಂದು ಅಳಗಾಡ್ತಿರ್ತದೆ, ಕೈ ಅಳಗಾಡ್ತಿರ್ತದೆ, ಕಾಲು ಅಳಗಾಡ್ತಿರ್ತವೆ. ಫಲಿತಂ ಮುಂಡಂ ದಶನ ವಿಹೀನಂ. ಹಲ್ಲೆಲ್ಲ ಹೋಗಿದ್ದಾವೆ, ಒಂದು ಹಲ್ಲಿಲ್ಲ ಬಾಯಲ್ಲಿ. ಆದರೆ ಏನಂತಾನೆ? ಆಶಾ ಹೋಗೋದಿಲ್ಲ. ಅಷ್ಟು ಕಠಿಣ ಅದ. ಅದಕ್ಕೇ ಬಸವಣ್ಣವರು ಬೈದರು. ಅವರು ಬಸವಣ್ಣವರು ಭಾಳ ಚೆನ್ನಾಗಿ ಹೇಳಿದರು. ಮುಪ್ಪಿಂದೊಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ
ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಆಚಾರ್ಯರು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗೋರದಾರ. ಪ್ರಶ್ನೋತ್ತರಿಯ ಪ್ರಥಮ ಶ್ಲೋಕದಲ್ಲಿನೇ ಅವರು ತಮ್ಮ ನಿರ್ಣಯವನ್ನು ಹೇಳಿದ್ದಾರೆ. ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಮಜ್ಜತೋ ಮೇ ಶರಣಂ ಕಿಮಸ್ತಿ ಗುರೋರ್ ಕೃಪಾಲೋ ಕೃಪಯಾವದೇ ತತ್ ವಿಶ್ವೇಶ್ವರ ಪಾದಾಂಬುಜ ದೀರ್ಘನೌಕಾ ಅಂತ ಅವರು ಈ ಉದ್ದೇಶ ಹೇಳಿದಾರವರು. ಎಲ್ಲಿ ಕರ್ಕೊಂಡು ಹೋಗೋರಾದರೆ ಅವರು ಜೀವನ ಮುಕ್ತಿ ಕಡೆ, ಜೀವಿಗೆ ಸಮಾಧಾನ ಶಾಂತಿಯನ್ನು ಕೊಡೋ ಕಡೆ. ಅದರಲ್ಲಿ ಪ್ರತಿಬಂಧಕ ಯಾವುದಂದ್ರೆ ದುರಾಶೆ ಅದ. ದುರಾಶೆ ಅಂದ್ರೇ ವಾಸನ ಅಂದರೆ ಅಂತಃಕರಣದ ಸೂಕ್ಷ್ಮ ಅವಸ್ಥೆ ಅದ ಅದು. ಅದರಲ್ಲಿ ಶಾಸ್ತ್ರಕಾರ ಬಹಳಷ್ಟು ಬೇರೆದು ಅದಕ್ಕೆ ಲಕ್ಷಣಗಳು ಮಾಡಿದ್ದಾರೆ. ಅನುಭವಜನ್ಯ ಸ್ಮೃತಿ ಹೇತುವಿಗೆ ವಾಸನ ಅಂತ ಕರೆದಿದ್ದಾರೆ. ಅಂದರೆ ನೀವೆಲ್ಲ ಕೇಳಿರೋ ಬಹಳಷ್ಟು ಜನ ಹಳ್ಳಿಯಲ್ಲಿದ್ದವರಿಗೆ ಗೊತ್ತಾಗತ್ತೆ. ಶಿಶು ಆಕಳ ಮರಿ ಹಾಕ್ತು ಅಂದರೆ ಆ ಮರಿ ಆಕಳೇನಿರ್ತಲ್ಲ ಕರಕ ಹಿರಿಯರು ಇದೇನು ಮಲೆಗೆ ಬಾಯಿ ಇಡಂಗಿಲ್ಲ, ತಾನೇ ಎದ್ದು ಅಳೆಯಾಡ್ಕೋತಾ ಹೋಗಿ ತನ್ನ ತಾಯಿಯ ಕೆಚ್ಚಕ್ಕೆ ಬಾಯಿ ಹಾಕಿ ಹಾಲು ಕುಡಿಯುತ್ತೆ ಆಕಳು. ಈ ಬುದ್ಧಿ, ಈ ಜ್ಞಾನ, ಈ ತಿಳುವಳಿಕೆ ಆಕಳಲ್ಲಿ ಎಲ್ಲಿಂದ ಬಂತು? ಅದಕ್ಕೆ ಶಾಸ್ತ್ರಕಾರ ಅಂತಾರೆ ಇದು ವಾಸನ ಅದ, ಅನಂತ ಜನ್ಮದ ವಾಸನ ಅದ. ಒಂದು ಜನ್ಮದಲ್ಲ, ಅನಂತ ಜನ್ಮದ ವಾಸನ. ಹೇಗೆ ಆ ಕರುವಿನಲ್ಲಿ ತಾಯಿಯ ಕೆಚ್ಚೆಗೆ ಬಾಯಿ ಹಾಕಿ ಹಾಲು ಕೊಡುವಂತಹ ಜ್ಞಾನ ಎಲ್ಲಿಂದ ಉತ್ಪತ್ತಿಯಾಗುತ್ತದಲ್ಲ, ಹಾಗೆಯೇ ಪ್ರತಿಯೊಬ್ಬ ಜೀವಿಯ ಅಂತಃಕರಣದಲ್ಲಿ ವಾಸನೆಗಳು ಆವಿರ್ಭಾವ ಆಗ್ತವೆ, ಅವನಿಗೆ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸ್ತವೆ, ಅನಂತ ಸುಖ ದುಃಖಗಳನ್ನು ಕೊಡ್ತವೆ. ಎಲ್ಲಕ್ಕೂ ಕಾರಣ ವಾಸನ. ಅದಕ್ಕೆ ದುರಾಸೆ ಅಂತ ಕರೆದಿದ್ದಾರೆ. ಇನ್ನು ಅಧಿಕವಾಗಿ ಸಮಯ ತೊಗೊಳ್ಳಾರ್ದಾನೆ ಇನ್ನು ಪೂಜ್ಯರು ಮಾತಾಡೋರಿದ್ದಾರೆ. ಇನ್ನು ಸದ್ಗುರು ತಂದೆಯವರು ಕೂಡ ನಮ್ಮ ನಿಮ್ಮೆಲ್ಲನ ಕುರಿತು ಉಪದೇಶಗಳಿರೋದ್ದಾರೆ. ಈ ವಾಸನವನ್ನೇ ಕುರಿತು ಸದ್ಗುರು ತಂದೆಯವರು ನಮ್ಮ ನಿಮ್ಮೆಲ್ಲರನ್ನು ದಿಗ್ದರ್ಶನ ಮಾಡಲಿ ಅಂತ ಒಂದೆರಡು ವಾಗ್ ಪುಷ್ಪಗಳನ್ನು ಸದ್ಗುರು ತಂದೆಯವರ ಅಡಿದಾವರುಗಳಲ್ಲಿ ಸಮರ್ಪಣೆಗೈದು ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್.